ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾ ಏನು ವಿಡಿಯೋ ಮಾಡ್ಲತ್ತೀನಿ, ನಿಮಗೆಲ್ಲ ಒಂದು ರೆಸಿಪಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನಿ. ಏನೊಂದು ಗರಿ ಗರಿಯಾಗಿ ಚಕ್ಲಿ ಹಾಗೆ ಮುರುಕುಲು ಯಾವ ಥರ ಮಾಡಬೇಕು, ಹಾಗೆ ಅದ್ರ ಹಿಟ್ಟು ಯಾವ ಥರ ರೆಡಿ ಮಾಡ್ಕೋಬೇಕು, ಯಾವ ಥರ ಬೀಸ್ಕೊಂಡು ಬರಬೇಕು ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗ ನೋಡ್ಲತ್ತಿರಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನೈತದ ಅಂದ್ರೆ ನಮ್ಮ ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಫ್ರೆಂಡ್ಸ್, ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು. ಬರ್ರಿ ಈಗ ಸ್ಟಾರ್ಟ್ ಮಾಡಮಿ. ಚಕ್ಲಿ ಗರಿ ಗರಿಯಾಗಿ ಚಕ್ಲಿ ಹಾಗೆ ಮುರುಕುಲು ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ರೀ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡೀನಿ. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತಾವೆ ಫ್ರೆಂಡ್ಸ್. ಬಾಯ್ದಾಗ ಇಕ್ಕರ್ ಕರಗಬೇಕ್ರಿ, ಅಷ್ಟು ಐತವ. ಕೆಲವೊಂದು ಸತಿ ಮುರುಕುಲು ಹಾಕಿದ್ರೆ ಕಡಲ್ ಅಂತವಲ್ರಿ, ಅಲ್ಲಿಗೆ ಬರೋದಿಲ್ಲ. ಗಚ್ಚಿ ಪ್ರೆಸ್ ಮಾಡಿದ್ರೆ ಹೊಡಿತಾವ, ಆ ಥರ ಆಗ್ತಾವ್ರಿ. ಇವು ಜಸ್ಟ್ ಈ ಥರ ಪ್ರೆಸ್ ಮಾಡಿದೆವು, ಬಾಯ್ದಾಗ ಇಕ್ಕೊಂಡು ಜಸ್ಟ್ ಅಲ್ಲಿ ಟಚ್ ಮಾಡಿದೆವು ಅಂದ್ರೆ ಕರ್ಗೆ ಹೋಗ್ತಾವೆ ಫ್ರೆಂಡ್ಸ್. ಅಷ್ಟು ಮಸ್ತ್ ಆಗ್ತಾವ್ರಿ. ಅಷ್ಟು ಮಸ್ತ್ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ಬರ್ರಿ. ಫ್ರೆಂಡ್ಸ್ ನೋಡ್ರಿ, ಅಲಸಂದಿ ಉದ್ದಿನ ಬ್ಯಾಳಿ ಜೀರಿಗೆ ಎಲ್ಲ ಹುರಿದಾರಲ್ರಿ, ಇವು ಮಿಕ್ಸ್ ಮಾಡ್ಕೊಂಡಾರಿ. ಅದು ನಿಪ್ಪಟ್ಟು ಮಾಡ್ಲಕ್ಕ ಫ್ರೆಂಡ್ಸ್. ಖಾಲಿ ಅದ್ರೊಳಗೆ ಜೀರಿಗೆ ಅಷ್ಟೇ ಹಾಕಿ ಬೀಸ್ಕೊಂಡು ಬರ್ಬೇಕ್ರಿ. ಸಂದಿ ಇಲ್ಲಾಂದ್ರೂ ನಡೀತದ ಫ್ರೆಂಡ್ಸ್. ನೋಡ್ರಿ, ಈಗ ಬೀಸ್ಕೊಂಡು ಬರ್ಲಕ್ಕೆ ನಡ್ದಾರಿ ನಮ್ಮ ಅತ್ತಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಒಂದು ಚಮಚದಷ್ಟು ಅಜ್ವಾಯಿನ್ ತೊಗೊಂಡಾರಿ. ಈ ಥರ ಕೈಲಿಂದ ಚಂದ ಒರೆಸ್ಕೊಂಡು ಬಿಟ್ಟು ಹಾಕ್ಬೇಕ್ರಿ, ಫ್ಲೇವರ್ ಚಂದ ಬರ್ತದ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡ್ರಿ, ಒಂದು ಚಮಚದಷ್ಟು ಅಜ್ವಾಯಿನ್ನ ಕೈಲಿಂದ ಒರೆಸ್ಕೊಂಡು ಹಾಕ್ಕೊಂಡಾರಿ. ಇದರಿಂದ ಶೇವ ಹಾಗೆ ಚಕ್ಲಿ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಚಂದ ಜಲೇಡಿ ಇಟ್ಕೊಂಡು ಹೊಂಟಾರ ಅಕ್ಕಿ ಹಿಟ್ಟನ್ನ. ನಾನು ಗರಿ ಗರಿಯಾಗಿ ಚಕ್ಲಿ ಆಯಿತು, ನಿಪ್ಪಟ್ಟು ಆಯಿತು, ಯಾವ ಥರ ಮಾಡಬೇಕು, ಗರಿ ಗರಿಯಾಗಿ ಹೆಂಗೆ ಬರಬೇಕು ಅಂತಂದ್ರೆ ನಾನು ಹಿಟ್ಟು ಯಾವ ಥರ ಬೀಸ್ಕೊಂಬರ್ಬೇಕು, ಏನೇನು ಹಾಕಿ ಬೀಸ್ಕೊಂಬರ್ಬೇಕು ಅಂತೇಳಿ ವಿಡಿಯೋ ಮಾಡೀನಿ ರೀ. ಫ್ರೆಂಡ್ಸ್ ನೋಡ್ರಿ, ಒಂದು ಕಪ್ಪಷ್ಟು ಎಣ್ಣೆ ರೀ, ಒಂಬೈ ಎಣ್ಣೆ ಕಾಸು ಹಾಕ್ಲತ್ತಾರ ನೋಡ್ರಿ. ಅದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಸ್ವಲ್ಪ ಎಳ್ಳು ಒಂದು ಹಿಡಿಯಷ್ಟು ಎಳ್ಳು ಹಾಕ್ಲತ್ತಾರ ರೀ. ಫ್ರೆಂಡ್ಸ್ ನೋಡ್ರಿ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ನೋಡ್ರಿ ಒಂದು 6 ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ 1-2 ಚಮಚದಷ್ಟು ಉಪ್ಪು ಹಾಕ್ಲತ್ತಾರ್ರಿ. ಹಾಗೆ ಸ್ವಲ್ಪ ಅಲ್ಲ ಬೆಳಗಡ್ಡಿ ಪೇಸ್ಟು ಫ್ರೆಂಡ್ಸ್, ಒಂದು ಅರ್ಧ ಚಮಚದಷ್ಟು. ಫ್ರೆಂಡ್ಸ್ ಈಗ ನೋಡ್ರಿ, ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಫ್ರೆಂಡ್ಸ್ ಈಗ ನೋಡ್ರಿ, ಒಂದು ಬೊಗಣೆ ಅಷ್ಟು ಚಂದ ಗರಂ ನೀರು ಮಾಡ್ಕೊಂಡು ಬಂದರಿ. ನೋಡ್ರಿ, ಸ್ವಲ್ಪ ನೀರು ಹಾಕಿ ಈ ಥರ ಹಿಟ್ಟನ್ನ ಕಲಿಸ್ಕೊಂಡು ಬರ್ಬೇಕ್ರಿ ಚಂದ. ನೋಡ್ರಿ, ಈ ಥರ ನಾವು ಒಂದು ಕಪ್ಲಿಂದ ಒಂದು ಗ್ಲಾಸ್ನಿಂದ ಎದ್ರದಲ್ಲಿಂದ ಸಹಾಯ ತೊಗೊಂಡು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ತೊಯ್ಸ್ಬೇಕ್ರಿ ಚಂದ. ಫ್ರೆಂಡ್ಸ್ ನೋಡ್ರಿ, ಒಟ್ಟು ಹಿಟ್ಟು ಒಮ್ಮೆ ತೊಯ್ಸ್ಬಾರ್ದಂತ್ರಿ. ನೋಡ್ರಿ, ಅಲ್ಲಿ ತೊಯ್ಸ್ಯಾರ ನೋಡ್ರಿ ನಮ್ಮ ಅತ್ತಿ. ಹಾಗೆ ಸ್ವಲ್ಪನೇ ತೊಯ್ಸ್ಕೋತ ಮುರುಕುಲು ಹಾಕೋತ ಹೋಗ್ಬೇಕಂತ್ರಿ, ಚಂದ ಅಂತ್ರಿ. ಇಲ್ಲ ಅಂದ್ರೆ ಕುರುಮ್ ಬರಲ್ಲಂತ್ರಿ. ಹಿಟ್ಟು ನೆಂದಿ ಟೇಸ್ಟ್ ಚೇಂಜ್ ಆಗೋಯ್ತದಂತ ಫ್ರೆಂಡ್ಸ್. ಹಂಗಂತ ಹೇಳಿ ಥೋಡಿನೇ ತೊಯ್ಸ್ಕೋತ ಹಿಟ್ಟನ್ನ ಹಾಕೋತ ಮುರುಕುಲು ಹಾಕ್ಬೇಕಂತ್ರಿ. ಫ್ರೆಂಡ್ಸ್ ನೋಡ್ರಿ, ಎಷ್ಟು ಗಟ್ಟಿ ಅದ ಅಂತ ಹೇಳಿ ನೋಡ್ರಿ ಇಷ್ಟು ಗಟ್ಟಿ ಅದನ್ನ ಫ್ರೆಂಡ್ಸ್. ಸಿಲಿಂಡರ್ ಶೇಪ್ನಾಗ ಮಾಡ್ಕೊಂಡು ಈ ಥರ ಹಾಕ್ಬೇಕ್ರಿ.
ಫ್ರೆಂಡ್ಸ್ ನೋಡ್ರಿ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೆ ರೀ ತೊಗೊಂಬೋಗಿ ಇಟ್ಟೀನಿ ಗ್ಯಾಸ್ ಹಚ್ಚಿ ಬಾಳಿಗೆ ಇಟ್ಟು ಎಣ್ಣೆ ಹಾಕಿದ್ರಿ ಕಾಯ್ಲಾಕ ಇಟ್ಟಿದೆ ನೋಡ್ರಿ ಕಾಯ್ದ್ಮ್ಯಾಕ ಅವು ಹಾಕೋ ಕಲ್ಸ್ಕೊಡ್ಲತ್ತಾರ ನಾವು ಹಾಕವ ಅಂತಾರೆ ಹಾಕಿ ನೀವು ಬಿಲ್ಲಿ ಹತ್ತಲ್ಲ ಕಡೆ ಹಾಕತ್ತೆ ಬಂದ್ರ ನನ್ನ ಕೈ ಅಡ್ಡ ಬರಲಿಲ್ಲ ಅಮ್ಮ ಇದು ತಗೋತೀವಿ ಅದಿಲ್ಲ ಕಡೆ ಹಾಕೋದು ಇದಕ್ಕೆ ಹಾಕಿ ಹಾಕ್ತಿರ್ತಾರೆ ಹಾಕ್ಬೇಕಾದ್ರೆ ಇದು ಥೋಡೆ ಮಾಡೋಣ ಮಮ್ಮಿ ಅಜ್ಜಿಲ್ಲ ನೋಡ್ರಿ ಯಾವ ಶೇಪ್ ಬೇಕಲ್ರಿ ಅಷ್ಟು ದೊಡ್ಡ ಮಾಡ್ಕೋಬೋದು ನಾವು ಲಾಸ್ಟಿಗೆ ಈ ಥರ ಪ್ರೆಸ್ ಮಾಡ್ಬೇಕ್ರಿ ಇಲ್ಲ ಅಂದ್ರೆ ಬಿಟ್ಕೋತಾವ ಅದು ಇಲ್ಲ ತಮ್ಮ ಕೆಳಗೆ ಹಿಂಗಿಡಿ ಕೆಳಗಿಡಿ ಅದಿತಿ ಬನಾನಾ ಹೊಸದಮ್ಮ ಮಗ ಆ ಥರದ ಅನ್ಕೊತಾರ ಇಟ್ಕೊಡ್ತೀವಿ ಆಯ್ತು ಕೈ ಫ್ರೆಂಡ್ಸ್ ನೋಡ್ರಿ ಅಷ್ಟು ಮಾಡೋದಾಗ್ಯರಿ ಇವು ಸ್ವಲ್ಪ ಮಾಡಿದ್ಮೇಲೆ ಸ್ವಲ್ಪ ಅದೇ ಹಿಟ್ಲಿಂದ ಮುರ್ಕುಲ್ ಹಾಕ್ತೀನಿ ರೀ ಇವು ನೋಡ್ರಿ ಮಾಡೋದಾಗ್ಯದ ಹಂಗೆ ಒಂದು ಕಡೆ ಎಣ್ಣೆ ಕಾಯ್ಲಕ್ಕೆ ಇಕ್ಕಿರಲ್ರಿ ಈಗ ಎಣ್ಣೆ ಕಾಯ್ದಿಲ್ಲ ಅಂತೇಳಿ ನೋಡಂಬರ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಎಲ್ಲ ಚಂದ ಕಾಯ್ದು ಬಿಟ್ಟದ ಒಂದು ಹಾಕ್ಲತ್ತಿದೆವು ಗರ್ರ ಮೇಲಿಂದ ಹಾಕ್ಬೇಕಂತ ಹೆಂಗಿಕ್ಕ ಬಿಡಮ್ಮ ತಿರುಗಿಸ್ಬೇಕು ಜರಾನ ತಿರುಗಿಸ್ತೇವೆ ಅಂದ್ರೆ ಮಾಡಿ ಭೀ ಗಚ್ಚನೆ ಹೇಳತ್ತೀನಿ ಫ್ರೆಂಡ್ಸ್ ನೋಡ್ರಿ ಎಣ್ಣೆಗೆಲ್ಲ ಬಿಟ್ಕೊಂಡಿದ್ರಿ ಎಣ್ಣೆನೂ ಚಂದ ಕಾಯ್ದದ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಭಾಳ ಮಸ್ತ್ ಹೊಂಟವ್ರಿ ಈ ಥರ ಎರಡೂ ಕಡೆ ಚಂದ ಕರ್ಕೋಬೇಕ್ರಿ ನಾವು ಒಂದೇ ಕಡೆ ಬಳ್ಹೋ ತಿಕ್ದೇವು ಅಂದ್ರೆ ಒಂದು ಕಡೆ ಹೊತ್ತಾವ ಒಳಗೆ ಹಸಿ ಹಸಿ ಅದೇ ಥರ ಇರ್ತದ್ರಿ ನೋಡ್ರಿ ಈ ಥರ ಮಾಡಿರಿ ತಪ್ಪಿಲ್ಲ ಬಾ ಈಗ ಎಣ್ಣೆ ಕಾಯ್ದ್ಮ್ಯಾಗ ಹಾಕಿದೇವೆ ಅನ್ಕೋರಿ ಈಗ ಚಂದ ಕಲರ್ ಬರಬೇಕು ಈ ಥರ ಕಲರ್ ಬಂದ್ಮೇಲೆ ತೆಕ್ಕೋಬೇಕು ಅನ್ಕೋರಿ ಹೊಸು ಹಿಂಗೆ ಮಾಡ್ಕೊಂಡು ಬರ್ಬೇಕ್ರಿ ಈಗ ಸಲ ಹಿಂಗೆ ಕಟ್ಕೊತಾ ಹಾಕೋತ ಹೋಗ್ಬೇಕು ನೋಡ ಮಮ್ಮಿ ಹಾಂ ಫ್ರೆಂಡ್ಸ್ ನೋಡ್ರಿ ಇದು ಸ್ವಲ್ಪ ಆಗ್ಯಾವ ಫ್ರೆಂಡ್ಸ್ ಟೇಸ್ಟ್ ನೋಡಿ ಅಂತೇಳಿ ಕೊಟ್ಟಾರಿ ನೋಡ್ರಿ ಈಗ ನಾನು ಮುರಿದು ತೋರಿಸ್ತೀನಿ ನಿಮ್ಗೆ ನೋಡ್ರಿ ಎಷ್ಟು ಕುರುಮ್ ಬಂದವ ಅಂಥೇಳಿ ಇಷ್ಟೇ ಫ್ರೆಂಡ್ಸ್ ಚಕ್ಲಿ ಮಾಡೋ ವಿಧಾನ ಈಗ ಇನ್ನಷ್ಟು ಹಿಟ್ಟದ ಅಲ್ರಿ ಅದಿಷ್ಟು ಹಿಟ್ಟಿಲಿಂದ 3 ಪ್ಲೇನ್ ಇರ್ತಾವಲ್ರಿ ಅದನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ 3 ಬಿಲ್ ಇರ್ತದಲ್ರಿ ಅಂದ್ರೆ 3 ಲೇಯರ್ ಬರ್ತದೆ ನೋಡ್ರಿ ಆ ಬಿಲ್ಲಿ ಹಾಕಿ ಮಾಡ್ಲತ್ತಿದ್ದೇನೆ ಈಗ ನೋಡ್ರಿ ಆಲ್ರೆಡಿ ಒಂದು ಮರ ಮಾಡಿಕ್ಕಿದ್ದೇನೆ ಈಗ ಇದ್ದಷ್ಟು ಹಿಟ್ಟಿನಿಂದ ಇದೇ ಹಾಕ್ತೇನೆ ಫ್ರೆಂಡ್ಸ್ ನೋಡಿ ಈಗ ಎಣ್ಣೆ ಕಾಯ್ದದಲ್ರಿ ಇವನು ಒಂದು ಹಂಗೆ ಬೀಳ್ಲತ್ತಾರ ನೋಡ್ರಿ ಹಾಕಿದಾಗ ಎಷ್ಟು ಗುಳ್ಳಿ ಬರ್ತದ ಎಣ್ಣೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಕರಿತಾವ ನೋಡ್ರಿ ಕರ್ದಿದ್ಮೇಲೆ ಎಷ್ಟು ಗುಳ್ಳಿನೇ ಬರಲ್ಲ ಫ್ರೆಂಡ್ಸ್ ಆ ಗುಳ್ಳಿ ಎಲ್ಲ ಪೂರ್ತಿ ಕಮ್ಮಿ ಅದು ಅಂದ್ರೆ ಕರೆಕ್ಟ್ ಬೆಂದವ ಅಂತ ಹೇಳ ಫ್ರೆಂಡ್ ಒಳಗೆಲ್ಲ ಚಂದ ಬೆಂದವ ಪೂರ್ತಿಯಾಗಿ
ಕರೆಯೋದು ಆಗ್ಯದ ಅಂತೇಳಿ ಅನ್ಕೋಬೇಕ್ರಿ. ನೋಡ್ರಿ ಎಷ್ಟು ಗುಳ್ಳಿ ಹೊಂಟವ ಅಂಥೇಳಿ. ಅದೇ ಪೂರ್ತಿಯಾಗಿ ಕರ್ದಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ರೀ. ಅಸಲು ಗುಳಿನೇ ಬರಲ್ಲ ಫ್ರೆಂಡ್ಸ್, ಇನ್ನೂ 1-2 ಅಷ್ಟೇ ಬರ್ತಾವ. ಈಗ ನೋಡ್ರಿ ಸ್ವಲ್ಪ ಚಮಚದಿಂದ ಹತ್ತ ಮಾಡ್ಕೋಬೇಕ್ರಿ. ಉಲ್ಟಾ ತಿರೆ ಹಾಕೋಬೇಕು ನಾವು, ಅಂದ್ರೆ 2 ಸೈಡ್ ಚಂದ ಕರಿತಾವ. ಬಿದ್ದಾನ ಫ್ರೆಂಡ್ಸ್ ನೋಡ್ರಿ ಹಾಕಿದಾಗ ಎಷ್ಟು ಗುಳಿ ಹೊಂಟಿವಲ್ರಿ. ಈಗ ಸ್ವಲ್ಪ ಕಮ್ಮಿ ಆಗ್ಯಾವ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಕರ್ದೂರ ಆಯ್ತು ರೀ. ಫ್ರೆಂಡ್ಸ್ ನೋಡ್ರಿ ಈಗ ಚಂದ ಕರ್ದಾವ ಫ್ರೆಂಡ್ಸ್, ಈಗ ತೆಗಿಬೇಕ್ರಿ. ನೋಡ್ರಿ ಹಾಕಿದಾಗ ಎಷ್ಟು ಗುಳಿ ಹೊಂಟಿವಿ, ಈಗ ಗುಳಿನೇ ಹೊಂಟಿಲ್ಲ ಫ್ರೆಂಡ್ಸ್. ನೋಡ್ರಿ ಈ ಥರ ಆದ್ರೆ ಸಾಕು. ಪೂರ್ತಿಯಾಗಿ ಎಣ್ಣೆ ಗುಳಿ ಕಮ್ಮಿ ಆಗಬೇಕ್ರಿ. ಕೆಲವೊಬ್ರು ಇನ್ನೂ ಕಲರ್ ಚಂದ ಆಗಿಲ್ಲ ಅಂತ ಹೇಳ್ಬಿಟ್ಟು ತೆಗಿಲ್ಲ ಫ್ರೆಂಡ್ಸ್. ಒಳಗೆ ಚಂದ ಬೆಂದಿದ್ದು ಚಂದ ಕುದ್ದೀವು ಅಂದರೂ ಎಣ್ಣೆ ಗುಳಿ ಬರೋದು ಕಮ್ಮಿ ಆಗ್ತದೆ ರೀ. ನಾವು ಕಲರ್ ಯಾಕೆ ಕಮ್ಮಿ ಆಯ್ತದೆ ಅಂದ್ರೆ ನಾವು ಅರ್ಶಿಣ ಅದು ಸ್ವಲ್ಪ ಕಮ್ಮಿ ಹಾಕ್ದೇವು ಅಂದ್ರೆ ಈ ಥರ ಕಲರ್ ಬರ್ತಾವೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಊದಿರೋ ಮುರ್ಕುಲ್ನು ಇದೇ ಥರ ಮಾಡ್ಕೊಂಡು ಬರ್ತೀನಿ ರೀ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿರಿ ಯಾವ ಥರ ಬಂದಾವ ಅಂಥೇಳಿ. 2 ಥರದ ಮುರ್ಕುಲ್ ನೋಡಿರಿ ಎಷ್ಟು ಕುರುಮ್ ಅಲ್ಲತ್ತಾವ ಅಂಥೇಳಿ. ನಾನು ಇವಾಗ ಇನ್ನೊಂದು ಮುರ್ದಿ ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತ್ ಬಂದವ ಅಂತ ಹೇಳ್ಬಿಟ್ಟು. ಈಗ ಇದೊಂದು ನೋಡಿರಿ, ಇದೊಂದು ಮುರ್ದು ತೋರಿಸ್ತೀನಿ ನಿಮಗೆ. ನೋಡಿರಿ ಎಷ್ಟು ಕ್ರಂಚಿಯಾಗಿ ಕುರುಕುರೆ ಥರನೇ ಆಗ್ಯಾವ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.